ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿವತ್ತು ವಿಡಿಯೋ ಮಾಡ್ತಿರೋದು ಏನಕ್ಕಪ್ಪ ಅಂತಂದರೆ, ಮಾರ್ಚ್ 27 ನನ್ನ ಮಗನ ಬರ್ಡೇ ಇತ್ತು. ಬರ್ತ್ಡೇ ವಿಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಏಕೆ ಅಂತಂದರೆ ನಾನು ಸ್ವಲ್ಪ ಬ್ಯುಸಿ ಕೂಡ ಇದ್ದೆ. ಹಾಗೆಯೇ ಹಬ್ಬ ಬೇರೆ ಇತ್ತಲ್ವ, ಹಾಗಾಗಿ ಸ್ವಲ್ಪ ಬ್ಯುಸಿ ಕೂಡ ಇದ್ದೆ. ಹಾಗೆಯೇ ಸ್ವಲ್ಪ ಪ್ರಾಬ್ಲಮ್ಮು ಮತ್ತು ಬೇಜಾರು ಕೂಡ ಇತ್ತು. ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಏಕೆ ಅಂತಂದರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಗುರುವಾರ ಆಗಿರೋದ್ರಿಂದ ವಾರ ಬೇರೆ, ಹಾಗೆ ನನ್ನ ಮಗನ ಬರ್ಡೇ ಅಂತಲೇ ಅಲ್ಲ, ಪ್ರತಿ ಗುರುವಾರನೂ ಸಹ ನನಗೆ ಏನೋ ಒಂಥರ ಹಬ್ಬದ ವಾತಾವರಣ ಥರ. ನಾನು ಪ್ರತಿ ಗುರುವಾರನೂ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡುವಂಥದ್ದು ಬೇಗನೆ. ಹಾಗಾಗಿ ನನ್ನ ಮಗನ ಬರ್ತಡೇನೂ ವಿಶೇಷವಾಗಿ ಗುರುವಾರನೇ ಬಂದಿತ್ತು. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ನಾನು ಸಂಜೆ ನೈಟೇ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಗುರುವಾರ ಬೆಳಗ್ಗೆ ಬೇಗ ಎದ್ದು ಪೂಜೆನ ಮಾಡಿ ಹಾಗೆಯೇ ಟಿಫನ್ ಕೂಡ ಮಾಡಿದ್ದೆ. ಏಕೆಂತಂದರೆ ಗುರುವಾರ ಆಗಿರೋದ್ರಿಂದ ಹಾಗೆಯೇ ನನ್ನ ಮಗನಿಗೆ ರಜೆ ಕೂಡ ಇರಲಿಲ್ಲ, ಎಕ್ಸಾಮ್ ಕೂಡ ನಡೀತಾ ಇತ್ತು. ಯಾವಾಗಲೂ ಅಷ್ಟೇ, ಪ್ರತಿ ವರ್ಷವೂ ಸಹ ಎಕ್ಸಾಮ್ ಟೈಮಲ್ಲೇ ಒಂದು ಬರ್ತಡೇ ಬರುವಂಥದ್ದು. ಹಾಗೆ ನಮಗೂ ಕೂಡ ಕೆಲಸಕ್ಕೆ ರಜೆ ಏನೂ ಇರಲಿಲ್ಲ, ಕೆಲಸಕ್ಕೂ ಕೂಡ ಹೋಗಬೇಕಾಗಿತ್ತು. ಹಾಗಾಗಿ ಬರ್ತಡೇ ಸೆಲೆಬ್ರೇಷನ್ ಏನೂ ಬೇಡ, ಅವನಿಗೂ ಕೂಡ ಎಕ್ಸಾಮ್ ಇದೆ. ಹಾಗಾಗಿ ಸಿಂಪಲಾಗಿ ಮನೆಯಲ್ಲೇ ಒಂದು ಕೇಕ್ನ ತೊಗೊಂಬಂದು ಕಟ್ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಕೆಲಸಕ್ಕೆ ಹೋದೆ. ಆಮೇಲೆ ಸಂಜೆ ಒಂದು 4 ಗಂಟೆ 4:15 ಹಂಗೆ ಅಕ್ಕನ ಮಕ್ಕಳು ಫೋನ್ ಮಾಡಿದ್ರು. ಅವ್ರ ಅಕ್ಕಂದರು ಬರ್ತಡೇ ಸೆಲೆಬ್ರೇಷನ್ ಮಾಡೋಣ, ಇವೆಂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ, ಬೇಗನೆ ಬಾ ಅಂತ ಹೇಳಿದ್ರು. ನನಗೆ ಬೇಗ ಕೇಳೋಕ್ಕೆ ಏನೋ ಒಂಥರ ಕಳಿಸ್ತಾರೆ, ಹಂಗೇನೂ ಇಲ್ಲ. ಪರ್ಮಿಷನ್ ಕೇಳಿದ್ರೆ ಆದ್ರೂ ನನಗೆ ಒಂಥರ ಕೇಳೋದಕ್ಕೆ ಇಲ್ಲ, ನಾನು 5:30ಗೆ ಬರ್ತೀನಿ, ನೀವು ಹೋಗಿ ಸೆಲೆಬ್ರೇಷನ್ ಮಾಡ್ತಾಯಿರಿ, ನಾನು ಆಮೇಲೆ ಬರ್ತೀನಿ ಅಂತಲೂ ಕೂಡ ಹೇಳಿದೆ. ಅವ್ರು ಅದನ್ನು ಕೇಳಲಿಲ್ಲ, ಕಾಲ್ ಮೇಲೆ ಕಾಲು ಒಂದೇ ಸಮನೆ ಮಾಡ್ತಾನೆ ಇದ್ದರು. ಹಾಗಾಗಿ ನೋಡೋಣ, ಕೇಳ್ತೀನಿ, 5 o'clockಗೆ ಕಳಿಸಿದ್ರೆ ಬರ್ತೀನಿ ಅಂತಲೂ ಕೂಡ ಹೇಳಿದೆ. ಇವರು ಎಲ್ಲವನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದರು. ನೀವು ಮಾಡ್ಕೊಳ್ಳಿ, ಆಮೇಲೆ ನಾನು ಕೇಳಿಕೊಂಡು ಪರ್ಮಿಷನ್ ಕೂಡ ತೊಗೊಂಡು ಬರ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಆಮೇಲೆ 5 ಗಂಟೆ ಆಯಿತು, ಕೇಳಿದೆ. ಆಗಲೇ 5:15 ಕೂಡ ಆಗ್ಬಿಟ್ಟಿತ್ತು. ಕೇಳಿದೆ, ಆಮೇಲೆ ಸರಿ ಹೋಗಮ್ಮ ಅಂತಂದರು. ಹಾಗೆಯೇ ಬಂದು ಮನೆಯಲ್ಲಿ ಏನೂ ಕೂಡ ರೆಡಿ ಮಾಡ್ಕೊಂಡಿಲ್ಲ ನಾನು. ಮಾಮೂಲಿ ಯಾವ ಥರ ಕೆಲ್ಸಕ್ಕೆ ಹೋಗಿದ್ನೋ ಅದೇ ಥರ ಮುಖ ತೊಳ್ಕೊಂಡು ಸುಮ್ಮನೆ ತಲೆ ಬಚ್ಕೊಂಡು ರೆಡಿ ಕೂಡ ಆದೆ. ಇಲ್ಲ ಮಕ್ಕವರು, ನಾನು ಕೆಲಸದಿಂದ ಬಂದು ರೆಡಿಯಾಗಿ ಸ್ವಲ್ಪ ಬೇಗ ಹೋಗಿದ್ದೀನಿ. ಅವ್ರು ಕೂಡ ರೆಡಿನೇ ಆಗಿಲ್ಲ, ತುಂಬಾ ವೆಯ್ಟ್ ಮಾಡಿಸಿದ್ರು. ಅಲ್ಲಿ ಅವರು ಇವೆಂಟ್ ಹತ್ರ ಹೋಗ್ಬಿಟ್ಟು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದರು, ಬೇಗ ಬನ್ನಿ, ಟೈಮ್ 1 hour ಅಷ್ಟೇ ಇರೋದು ಅಂತ ಅಂದ್ಬಿಟ್ಟು. ಹಂಗೋ ಹಿಂಗೋ ಹೋಗಿ ಫೈನಲಿ ನೋಡಿ ಯಾವ ರೀತಿ ಇವೆಂಟ್ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇದೇ ಮಾಡಿದ್ದಾರೆ, ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನ್ನ ಮಗನ ಬರ್ಡೇ ಇದ್ದಿದ್ದು ಈ ಥರ ಮಾಡ್ತಾರೆ ಅಂತ ನಾನು ಏನೂ ಕೂಡ ರೆಡಿ ಆಗಿರಲಿಲ್ಲ. ನಾನು ಯಾವ ರೀತಿ ಕೆಲ್ಸಕ್ಕೆ ಹೋಗಿದ್ನೋ ಅದೇ ರೀತಿ ಹೋಗಿರುವಂಥದ್ದು. ಈ ಥರ ಅವ್ರ ಜೊತೆ ನಮ್ಮನ್ನು ಸೇರಿಸಿ ವಿಡಿಯೋ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ನಮ್ಮನ್ನು ಕೂಡ ವಿಡಿಯೋ ಮಾಡಿದ್ರು. ಈ ಥರ ಮಾಡಿ ತುಂಬಾ ಚೆನ್ನಾಗಿದೆ. ನೆಲಮಂಗಲದಲ್ಲಿ ಇವೆಂಟು 1200 ರೂಪಾಯಿ ಕೊಟ್ಟರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿಕೊಡ್ತಾರೆ. LED ಕೂಡ ಇದೆ, ನೀವು ಡ್ಯಾನ್ಸ್ ಕೂಡ ಮಾಡ್ಕೊಬೋದು, ಎಂಜಾಯ್ ಕೂಡ ಮಾಡ್ಬೋದು. ಯಾರಿಗೆಲ್ಲ ಗೊತ್ತಿಲ್ಲ ಅಂತಂದರೆ ರಿವರ್ಸ್ ಕಾಲ್ ಇದೆ. ಇದು ತುಂಬಾ ಚೆನ್ನಾಗಿದೆ ಇವೆಂಟು. ನೀವು ಕೂಡ ಬರ್ತಡೇ ಹಾಗೆ ಸೆಲೆಬ್ರೇಷನ್ ಕೂಡ ಮಾಡ್ಕೋಬೋದು ಅಂತ ಹೇಳ್ತೀನಿ. ಈ ರೀತಿಯಾಗಿ ನಾನು ಬರ್ತಡೇನ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿ ಹಾಗೆಯೇ ಮನೆಯಲ್ಲಿ ಅಡುಗೆ ಕೂಡ ಮಾಡಿರಲಿಲ್ಲ ನಾವು. ಹಾಗಾಗಿ ಹೋಟ್ಲಲ್ಲಿ ಒಬ್ಬಟ್ಟು ಊಟ ಸಿಗುತ್ತೆ ಅಂದ್ಬಿಟ್ಟು ಕುಂದಾಪುರ ಊಟ ಸಿಗ್ತಾ ಇರೋ VS ಗಾರ್ಡನ್ ಹೋಟ್ಲಿಗೆ ಹೋಗಿದ್ವಿ. ಅಲ್ಲಿ ಊಟ ಖಾಲಿ ಆಗಿದ್ದು ಮೊದಲೇ ಆರ್ಡರ್ ಮಾಡಬೇಕಾಗಿತ್ತಂತೆ, ನಾವು ಮಾಡಿರಲಿಲ್ಲ. ಹಾಗಾಗಿ ಒಬ್ಬಟ್ಟು ಮಾಡ್ತಾಯಿತ್ತು. ಆಮೇಲೆ ರೈಸ್ ಐಟಮ್ಸು
ಎಲ್ಲನೂ ಕೂಡ ಇತ್ತು, ಆದರೆ ಊಟ ಇರಲಿಲ್ಲ. ಎಲ್ಲರೂ ಒಬ್ಬಟ್ಟು ಕೂಡ ತೊಗೊಂಡು ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ವೆಜ್ ಬಿರಿಯಾನಿ ಆಗಿರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ರೋಟಿ ಕರಿ ಏನಾಗಿರ್ಬೋದು, ಗೋಬಿ ಇವೆಲ್ಲವನ್ನು ಕೂಡ ಅವ್ರಿಗೆ ಇಷ್ಟ ಬಂದಿದ್ದವರು ತೊಗೊಂಡು ತಿಂತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಾವು ಊಟ ಕೂಡ ಅಲ್ಲಿ ಮಾಡಿಕೊಂಡು ಹಾಗೆಯೇ ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ನಾವು ಕೆಲವೊಂದು ವಿಡಿಯೋಸ್ನ ಇಲ್ಲಿ ಮಾಡೋಕ್ಕಾಗಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿರುವಂಥದ್ದು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.